ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಈಗ ನಾವೆಲ್ಲರೂ ಧ್ಯಾನದಲ್ಲಿ ಆಶೀಲಾಗೋಣ. ಧ್ಯಾನ ಭಂಗಿಮೆಗೆ ಬನ್ನಿ. ಆನಾಪಾನಸತಿ ಧ್ಯಾನ ಭಂಗಿಮ. ಈಗಾಗಲೇ ನಾವು ಅದ್ಭುತವಾದ ಯೋಗ ಪ್ರಾಣಾಯಾಮ ಮುಗಿಸ್ಕೊಂಡಿದ್ವಿ. ತದನಂತರ ನಾವು ಅದ್ಭುತವಾದ ಧ್ಯಾನ ಮಾಡ್ಬೋದು, ಆಳವಾದ ಧ್ಯಾನ ಮಾಡ್ಬೋದು. ಎಲ್ಲರೂ ಅಲ್ಲೇ ಮಾಸ್ಟರ್ಸ್ ಸ್ಟಾರ್ಟ್ ಮಾಡಿ, ಧ್ಯಾನವನ್ನು ಶುರು ಮಾಡಿ. ಹೊಸ ಮಾಸ್ಟರ್ಸ್ ಗಮನಿಸ್ಕೊಳ್ಳಿ, ಸಲಹೆ ಕೊಡ್ತೀವಿ. ಯಾರಾದರೂ ನ್ಯೂ ಆಗಿ ಜಾಯ್ನ್ ಆಗಿದ್ರೆ, ಹೊಸಾಗಿ ಆಯ್ಕೆ ಮಾಡ್ಕೊಂಡ್ರೆ ಸಲಹೆ ಗಮನಿಸ್ಕೊಳ್ಳಿ. ಈ ರೀತಿಯಲ್ಲಿ ಎಲ್ಲ ಬೆರಳು ಒಳಗಡೆ ಎಲ್ಲ ಬೆರಳು ಇಟ್ಕೊಂಡು ಹಾಗೆ ಮಡ್ಲಲ್ಲಿ ಇಟ್ಕೊಳ್ಳಿ. ಆಮೇಲೆ ಬೆನ್ನು ಮೇಲೆ ನಿಟಾರಾಗಿ ಇಟ್ಕೊಳ್ಳಿ. ಕುರ್ಚಿ ಮೇಲೆ ಸೋಫಾ ಮೇಲೆ ಕೂತ್ಕೊಂಡ್ರೆ ಕೆಳಗಡೆ ಕ್ರಾಸ್ ಈ ರೀತಿಯಲ್ಲಿ ಎರಡು ಪಾದದಲ್ಲಿ ಒಂದು ಪಾದ ಮೇಲೆ ಇನ್ನೊಂದು ಪಾದ ಇದು ಹಾಕೊಂಡು ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಬೆನ್ನು ಮೂಲೆ ನಿಟಾರು. ಈ ಎರಡು ಪ್ರಧಾನವಾಗಿ ಮಾಡಬೇಕು ಸ್ಥಿರ ಸುಖ ಆಸನಕ್ಕೆ. ಆಮೇಲೆ ಸುತ್ತು ಕತ್ತಲೆ ಮಾಡ್ಕೊಳ್ಳಿ. ಒಂದು ಗ್ಲಾಸ್ ನೀರನ್ನು ಸೇವನೆ ಮಾಡಿ. ಇನ್ನೊಂದು ಗ್ಲಾಸ್ ನೀರನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಕಾಸ್ಮಿಕ್ ಎನರ್ಜಿ ತಗೊಂಡಾಗ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಒಂಥರ ಹೆಚ್ಚು ಉಷ್ಣತೆ ಆಗ್ಬೋದು, ಯಾವುದೇ ಆಗ್ಬೋದು, ಬಾಯಾರಿಕೆ ಬರೋದು, ಇದೆಲ್ಲ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡುವಂತ ಅವಕಾಶ ಇರ್ತದೆ. ಅದಕ್ಕೋಸ್ಕರ ನೀರನ್ನು ಸೇವನೆ ಮಾಡಿ ಕೂತ್ಕೊಂಡ್ರೆ ಉತ್ತಮ. ಇನ್ನೊಂದು ಗ್ಲಾಸ್ ನೀರನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಸುತ್ತು ಕತ್ತಲೆ ಮಾಡಿಕೊಂಡು ನಿಶ್ಶಬ್ದವಾಗಿರುವಂತ ಜಾಗದಿಂದ ಧ್ಯಾನದಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನಿಶ್ಶಬ್ದವಾಗಿರುವಂತ ಜಾಗ. ಗದಿ ಅಂತೂ ಸುತ್ತು ಅಂತೂ ಕತ್ತಲಿರಬೇಕು. ಒಂದು 45 ನಿಮಿಷ ಕಾಲ ಧ್ಯಾನ ಮಾಡ್ತೀವಿ. ಈಗ ನಿಧಾನವಾಗಿ ಕಣ್ಣುಗಳು ಮುಚ್ಚಿ ಕಾಲುಗಳು ಕ್ರಾಸ್ ಮಾಡ್ಕೊಂಡಿದ್ವಿ, ಕೈಗಳು ಕ್ರಾಸ್ ಮಾಡ್ಕೊಂಡಿದ್ವಿ, ಬೆನ್ನು ಮೂಲೆ ನಿಟಾರಾಗಿ ಇಟ್ಕೊಂಡಿದ್ವಿ. ಈಗ ಕಣ್ಣುಗಳು ಮುಚ್ಚಿದ ಮೇಲೆ ಸಹಜವಾದ ಸರಳವಾದ ಉಸಿರಾಟವನ್ನು ಗಮನಿಸೋದು ಪ್ರಾರಂಭಿಸಿ. ಕೇವಲ ಉಸಿರಾಟವನ್ನು ಗಮನಿಸೋದು. ಈಗಾಗಲೇ ಪ್ರಾಣಾಯಾಮ ಎಲ್ಲ ಮಾಡಿದ್ವಿ. ಶ್ವಾಸವನ್ನು ಸ್ವಚ್ಛಗೊಳಿಸ್ಕೊಂಡಿದ್ವಿ. ಶ್ವಾಸ ಕೋಶಗಳು, ಶ್ವಾಸ ನಾಳಗಳು, ಶ್ವಾಸ ವ್ಯವಸ್ಥೆ ಎಲ್ಲ ಶುದ್ಧಿಯಾಯಿತು. ಈಗ ಒಳಗಡೆ ಹೋಗೋ ಶ್ವಾಸ, ಹೊರಗಡೆ ಬರೋ ಶ್ವಾಸ, ಅದೇ ಉಚ್ಛ್ವಾಸ ನಿಶ್ವಾಸ, ಈ ಎರಡನ್ನು ಗಮನಿಸ್ತಾ ಕೂತ್ಕೊಳ್ಳಿ. ನಾವು ಗಮನಿಸೋದೇ ಬಹಳ ಇಂಪಾರ್ಟೆಂಟ್. ಇಲ್ಲಿ ಯಾವುದೇ ರೀತಿಯಲ್ಲಿ ಕಾನ್ಸಂಟ್ರೇಟ್ ಅಲ್ಲ. ಕಾನ್ಸಂಟ್ರೇಟ್ ಬೇರೆ, ಗಮನಿಸೋದು ಬೇರೆ. ಕಾನ್ಸಂಟ್ರೇಟ್ ಮಾಡಕ್ ಹೋದ್ರೆ ತಲೆನೋವು ಬರುತ್ತೆ. ಗಮನಿಕ ಅಂದ್ರೆ ನಮ್ಮ ಮನಸ್ಸಲ್ಲಿ ಒಂದೇ ಒಂದು ವಿಚಾರ, ಅದೇ ಶ್ವಾಸದ ಮೇಲೆ ಅರಿವು, ಶ್ವಾಸದನ್ನು ಗಮನಿಸುವುದು ಅಷ್ಟೇ. ಮೈಂಡಲ್ಲಿ ಅನೇಕ ವಿಚಾರಗಳಿರುತ್ತೆ, ಅನೇಕ ವಿಷಯಗಳ ಬಗ್ಗೆ ಜೀವನದಲ್ಲಿ ನಿತ್ಯವೂ ನಡೀತಾ ಇರ್ತದೆ. ಅವೆಲ್ಲಾನು ಬಿಟ್ಟಾಕಿ, ಅವೆಲ್ಲ ತೊಲಗಿಸಿ ಒಂದೇ ಒಂದು ವಿಚಾರ, ಶ್ವಾಸದ ಮೇಲೆ ಅರಿವು, ಶ್ವಾಸದ ಮೇಲೆ ಗಮನ ಅಷ್ಟೇ ಮಾಡಬೇಕಾಗಿರೋದು. ಯಾವುದೇ ಮಂತ್ರ, ನಾಮ ಸ್ಮರಣ, ಜಪ, ಶ್ಲೋಕ, ತಪ ಏನೂ ಇಲ್ಲ. ಅವೆಲ್ಲ ಏನು ಮಾಡಬಾರ್ದು. ಕೇವಲ ಆ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಉಸಿರಾಟ ನಮ್ಮೆಲ್ಲರೂ ಗೊತ್ತಿರೋ ಪ್ರಕಾರ ಮೂಗಿನ ಕೊನ ಭಾಗದಲ್ಲಿ ಈ ರಂಧ್ರಗಳಿಂದ ಒಳಗಡೆ ಹೋಗೋದು, ಹೊರಗಡೆ ಬರೋದು ನಡೀತಾ ಇರ್ತದೆ. ಆದ್ರೂ ಗಮನಿಸಿದ್ರೆ ಏನಾಗತ್ತೆ? ನಿಧಾನ ಆಗತ್ತೆ. ಇಷ್ಟುವರೆಗೂ ಗಮನಿಸಿಲ್ಲ ಅಂದ್ರೆ ನಿಮ್ಮ ಗಮನ ಪೂರ್ತಿ ಯೋಚನೆಗಳ ಬಗ್ಗೆ ಇರುತ್ತೆ. ನಾವು ಗಮನಿಸಿ ನೋಡಿದ್ರೆ, ಅರ್ಥ ಮಾಡ್ಕೊಂಡಿದ್ರೆ, ನಮ್ಮ ಮನಸ್ಸಲ್ಲಿ ಅನೇಕ ಯೋಚನೆಗಳು ಓಡ್ತಾ ಇರ್ತದೆ. ಆದ್ರೆ ಯಾವುದೇ ಯೋಚನೆ ಈ ವರ್ತಮಾನದ ಬಗ್ಗೆ ಇರಲ್ಲ. ಇದ್ರೆ ಭೂತ, ಭವಿಷ್ಯತ್ ಕಾಲ, ಈ ಎರಡರ ಬಗ್ಗೆ
90% ಯೋಚನೆಗಳು ನಡೀತಾ ಇರ್ತದೆ. ಗಮನಿಸಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಈ ಧ್ಯಾನ ಸಮಯದಲ್ಲಿ ವರ್ತಮಾನಕ್ಕೆ ಬನ್ನಿ. ವರ್ತಮಾನಕ್ಕೆ ಬರಬೇಕಂದ್ರೆ ಶ್ವಾಸದ ಮೇಲೆಯೇ ಗಮನ. ಶ್ವಾಸ ಯಾವುದು? ವರ್ತಮಾನಕ್ಕೆ ಸಂಬಂಧ ಇರೋದು. ಇದು ಯಾವುದೇ ಭೂತ ಭವಿಷ್ಯತ್ ಕಾಲಕ್ಕೆ ಸಂಬಂಧ ಇರೋದು ಅಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ವರ್ತಮಾನದಲ್ಲಿ ಹಿಡಿಬೇಕಂದ್ರೆ, ವರ್ತಮಾನದಲ್ಲಿ ನಿಮ್ಮನ್ನು ಕೂರಿಸ್ಬೇಕಂದ್ರೆ ಶ್ವಾಸದ ಗಮನ ಅತ್ಯುತ್ತಮವಾದದು, ಉನ್ನತವಾದದು. ಈ ಅರಿವು ಇಟ್ಕೋಬೇಕು ನಾವು. ಎಷ್ಟು ಹೊತ್ತು ನೀವು ವರ್ತಮಾನದಲ್ಲಿ ಕೂತ್ಕೊಂತೀರೋ ಅಷ್ಟು ಶಕ್ತಿವಂತರಾಗ್ತೀರ, ಅಷ್ಟು ಕೇಂದ್ರೀಕರಣ ಶಕ್ತಿ ಬರುತ್ತೆ ನಿಮ್ಮಲ್ಲಿ. ವರ್ತಮಾನವೇ ಬಹುಮಾನವು, ವರ್ತಮಾನವೇ ಅದ್ಭುತ ಸಮಯ, ವರ್ತಮಾನವೇ ನಮ್ಮ ಜೊತೆಗೆ ನಾವಿರುವಂತ ಒಂದೇ ಒಂದು ಕ್ಷಣ ಆ ಸಮಯ ಅಂತ ಹೇಳ್ಬೋದು. ಇನ್ನು ಯಾವುದೇ ಸಮಯದಲ್ಲಿ ನಮ್ಮ ಜೊತೆಗೆ ನಾವಿಲ್ಲ, ನಾವೆಲ್ಲ ಬಾಹ್ಯ ಪ್ರಪಂಚದಲ್ಲೇ ಒಡನಾಟ. ಅಬ್ಸರ್ವ್ ಮಾಡಿ ನಿಮ್ಮ ಯೋಚನೆಗಳ ಶೈಲಿ, ನಿಮ್ಮ ಯೋಚನಾ ಶೈಲಿ, ಯೋಚನಾ ರೀತಿ ಅಬ್ಸರ್ವ್ ಮಾಡಿ, ಗೊತ್ತಾಗತ್ತೆ. ಯಾವಾಗ್ಲೂ ನಿಮ್ಮ ಬಗ್ಗೆ ನಿಮ್ಗೂ ಅರಿವೇ ಇಲ್ಲ, ನಿಮ್ಮ ಬಗ್ಗೆ ನೀವು ಒಂದು ಯೋಚನೆ ಬರ್ತಾ ಇಲ್ಲ. ಯಾವಾಗ್ಲೂ ಬಾಹ್ಯದ ವಿಷಯಗಳು, ಒಡನಾಟ, ಇರುವಂತ ಕಷ್ಟಗಳು, ದುಃಖಗಳು, ಅನೇಕ ಆವೇಶಗಳು, ಇವೆಲ್ಲ ತೀವ್ರತೆ ಅತ್ಯಚ್ಚಾಗಿರತ್ತೆ. ನಮ್ಮಲ್ಲಿ ಮೈಂಡಲ್ಲಿ ಓಡಾಡೋದೇ ಅದು. ಕೆಲಸದ ಬಗ್ಗೆ ಎಲ್ಲದನ್ನು, ನಿಮ್ಮ ದೇಹಕ್ಕೆ ಸಂಬಂಧಿತ, ನಿಮ್ಮ ಆಂತರಿಕಕ್ಕೆ ಸಂಬಂಧಿತ ಅತಿ ಸ್ವಲ್ಪದಲ್ಲೇ ಯೋಚನೆ ನಡೀತಾ ಇರ್ತದೆ. ಅದೇ ರೋಗಗಳ ಕಾರಣ. ಯಾಕಂದ್ರೆ ನಿಮ್ಮ ಯೋಚನಾ ಶಕ್ತಿ, ನಿಮ್ಮ ಇಂಟೆನ್ಷನ್ ಎಲ್ಲಿರುತ್ತೋ ಅಲ್ಲೇ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ, ನಿಮ್ಮ ಪೂರ್ತಿ ಶಕ್ತಿ ಪ್ರವಾಹ ಆಗ್ತದೆ. ಅಂದ್ರೆ ವೇರೆವರ್ ದರ್ ಇಸ್ ಎನ್ ಇಂಟೆನ್ಷನ್, ಅಟೆನ್ಷನ್, ದ ಎನರ್ಜಿ ಫ್ಲೋಸ್. ನನ್ನ ಇಂಟೆನ್ಷನ್, ನನ್ನ ಅಟೆನ್ಷನ್ ಬಾಹ್ಯದಲ್ಲಿದೆ ಯಾವಾಗಲೂ. ಬಾಹ್ಯದ ವಸ್ತು ಮೇಲೆ, ಬಾಹ್ಯದ ಪರಿಸ್ಥಿತಿಗಳ ಮೇಲೆ, ಬಾಹ್ಯದ ಮನಸ್ಸುಗಳ ಮೇಲೆ, ಬಾಹ್ಯದ ಹಲವಾರು ವಿಷಯಗಳ ಮೇಲೆ ನನ್ನ ಶಕ್ತಿ ಎಲ್ಲ ಅಲ್ಲೇ ಹರಿತಾ ಇರ್ತದೆ. ನನ್ನ ಒಳಗಡೆ ಇರುವಂತಹ ಆತ್ಮಶಕ್ತಿ, ಪ್ರಾಣಶಕ್ತಿ, ವಿಶ್ವಶಕ್ತಿ ಅಲ್ಲಿ ಹರಿತಾ ಇರ್ತದೆ, ವೇಸ್ಟ್ ಆಗ್ತಾ ಇರ್ತದೆ, ವ್ಯರ್ಥವಾಗ್ತಾ ಇರ್ತದೆ. ಅವಾಗ ನಿಮ್ಮಲ್ಲಿ ಶಕ್ತಿ ವಿಹೀನ ಆಗಿ ಅತಿ ಸುಲಭವಾಗಿ ನಿಮ್ಮಲ್ಲಿ ರೋಗಗಳು ಶುರುವಾಗತ್ತೆ, ಅತಿ ವೇಗವಂತವಾಗಿ ನಿಮ್ಮಲ್ಲಿ ವ್ಯಾಧಿಗಳು ಶುರುವಾಗತ್ತೆ. ಮಿತ್ರರೇ, ಇದನ್ನು ಕಾಪಾಡ್ಕೋಬೇಕಂದ್ರೆ ಅಟ್ಲೀಸ್ಟ್ ಧ್ಯಾನ ಸಮಯದಲ್ಲಿ ನಿಮ್ಮ ಬಾಹ್ಯ ಮನಸ್ಸನ್ನು, ಬಾಹ್ಯ ಒಡನಾಟವನ್ನು ಕಟ್ ಮಾಡಿ ಪೂರ್ತಿ ಅದನ್ನು ಒಳಗಡೆಗೆ ತಿರ್ಸಿ, ಆಂತರಂಗಿಕ ತಿರ್ಸಿದ್ರೆ, ನಿಮ್ಮ ಜೊತೆ ನೀವಿದ್ರೆ ಎಷ್ಟೋ ಶಕ್ತಿ ನಿಮ್ಮಲ್ಲಿ ಸಂಗ್ರಹಣ ಆಗತ್ತೆ. ವಿಶ್ವದಿಂದ ಬರುವಂತ ಶಕ್ತಿ ಇನ್ನೊಂದಾದ್ರೆ, ನಮ್ಮಲ್ಲಿರುವಂಥ ಶಕ್ತಿಯನ್ನು ಕಾಪಾಡಿಕೊಳ್ಳೋದೇ ಅತಿ ಮುಖ್ಯವಾದದ್ದು. ನಮ್ಮಲ್ಲಿರುವಂಥ ಶಕ್ತಿ ಆಚೆ ಕಡೆ ಹೋಗ್ಬಾರ್ದಂದ್ರೆ ಪಂಚೇಂದ್ರಿಯಗಳು, ದಶೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಅವೆಲ್ಲನೂ ನಿಲ್ಲಿಸ್ಬೇಕು. ಅವೆಲ್ಲದಿಂದ ಆಚೆ ಕಡೆ ಹೋಗುವಂಥ ಶಕ್ತಿಯನ್ನು ನಿಲ್ಲಿಸ್ಬೇಕು. ಅದು ಪ್ರಧಾನವಾಗಿ ಮಾಡೋದು ಒಂದು ಧ್ಯಾನದಲ್ಲಿ ಮಾತ್ರ ನಾವು ಮಾಡೋದು. ಮಿಕ್ಕಿದ ಸಮಯ ಯಾವುದೇ ರೀತಿಯಲ್ಲಿ ನಿಲ್ಲಿಸಲ್ಲ. ಈ ದಶೇಂದ್ರಿಯಗಳೇನಿದೆಯೋ ನಿಮ್ಮನ್ನು ಒಂದು ಯೋಗಿಯಾಗಿ ತಯಾರು ಮಾಡುತ್ತೆ, ಒಂದು ಭೋಗಿಯಾಗಿ ತಯಾರು ಮಾಡುತ್ತೆ, ಒಂದು ರೋಗಿಯಾಗಿ ತಯಾರು ಮಾಡುತ್ತೆ. ಅಂತ ಅದ್ಭುತವಾದ ಅದಕ್ಕೆ ನಿಯಂತ್ರಣ ಇದೆ, ಅಂತ ಅದ್ಭುತವಾದ ಸಾಮರ್ಥ್ಯ ಇದೆ ಈ ದಶೇಂದ್ರಿಯಗಳಿಗೆ. ಅದಕ್ಕೋಸ್ಕರ ಧ್ಯಾನದಲ್ಲಿ ಕೂತಿರುವಾಗ ಇದೆಲ್ಲರ ಮೇಲೆ, ಎಲ್ಲಾ ದಶೇಂದ್ರಿಯಗಳ ಮೇಲೆ ನಿಯಂತ್ರಣ ಇಟ್ಕೊಂಡು, ನಿಗ್ರಹ ಮಾಡಿಕೊಂಡು, ನಮ್ಮ ಒಳಗಡೆ ನಾವು ಪ್ರವೇಶ ಮಾಡಿದ್ರೆ ಈ ಶಕ್ತಿ ನಿಗ್ರಹ ಮಾಡ್ಕೊಂತೀವಿ, ನಾವು ಶಕ್ತಿನೂ ಸಂಗ್ರಹಣ ಮಾಡ್ಕೊಂತೀವಿ. ಅದೇ ಅದ್ಭುತವಾದ ಪವಾಡವಾದ ಟೆಕ್ನಿಕ್. ಸೇವ್ ಯುವರ್ ಎನರ್ಜಿ, ರಿಸೀವ್ ದ ಕಾಸ್ಮಿಕ್ ಎನರ್ಜಿ. In meditation, we do both the things. We save our energy, we conserve our energy, we also receive cosmic energy. That is only the technique, that is only the method of saving ourselves to prevent all the diseases all the time. That's how the meditation helps us. ಧ್ಯಾನ ಹೇಗೆ ಸಹಾಯ ಮಾಡುತ್ತಂದ್ರೆ,
ನಿಮ್ಮಲ್ಲಿ ಇರುವಂತ ಶಕ್ತಿಯನ್ನು ವೃಧಾ ಮಾಡಲ್ಲ. ನಿಮಗೆ ಬಾಹ್ಯದಿಂದ ಅಂದ್ರೆ ವಿಶ್ವದಿಂದ ಬರುವಂತ ಆ ವಿಶ್ವ ಶಕ್ತಿಯನ್ನು ನಿಮಗೆ ಲಭ್ಯವಾಗುವ ತರ ಮಾಡ್ತದೆ. ನಿಮ್ಮಲ್ಲಿರುವಂತಹ ಆತ್ಮಶಕ್ತಿಯನ್ನು ನೀವು ಪಡೆಯುವಂತ ಅವಕಾಶ ಕೊಡುತ್ತೆ. ಅದಕ್ಕೆ ನಿಮ್ಮಲ್ಲಿ ಯಾವುದೇ ರೋಗಗಳಿದ್ರು, ಯಾವುದೇ ವ್ಯಾಧಿಗಳಿದ್ರು ಎಲ್ಲಾನು ತೊಲಗಿಸ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಆಯಾ ಕುತ್ಕೊಳ್ಳಿ, ಕೇವಲ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಇದ್ದಾರೆ ಆ ಶ್ವಾಸದಿಂದಲೇ ಇಷ್ಟೆಲ್ಲ ಆಗತ್ತೆ. ಶ್ವಾಸ ಶ್ವಾಸ ಎರಡು ಅಕ್ಷರಗಳ ಪದ, ಆದ್ರೆ ಅದರಲ್ಲಿ ಮೋಕ್ಷ ಇದೆ, ಸೂಕ್ಷ್ಮದಲ್ಲಿ ಮೋಕ್ಷ ಇದೆ ಅಂತ. ಶ್ವಾಸದ ಮೇಲೆ ಅರಿವು, ಶ್ವಾಸದ ಮೇಲೆ ಗಮನ. ಈಗ ಅದ್ಭುತವಾದ ಸಂಗೀತವನ್ನು ಶುರು ಮಾಡೋಣ. ಆ ಸಂಗೀತವನ್ನು ಕೇಳಿಸ್ಕೊಂತ ಶ್ವಾಸದ ಮೇಲೆ ಗಮನದಿಂದ ನಿಮ್ಮ ಆಂತರಂಗಿಕ ಪ್ರವೇಶ, ವರ್ತಮಾನದಲ್ಲಿ ಜೀವಿಸೋದು. ಆ ವರ್ತಮಾನ ಶ್ವಾಸತೆಗೆ ನಾವು ಆಳವಾದ ಸ್ಥಿತಿಗೆ ಹೋಗೋದು. ಇದೇ ನಾವು ಮಾಡಬೇಕಾಗಿರೋದು ಧ್ಯಾನದಲ್ಲಿ ಅತಿ ಮುಖ್ಯವಾದ ಪದ್ಧತಿ.